ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಕಾವಣದಲ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಮಿನಾಥ ಎಂಬ ದಲಿತ ಯುವಕ ಪೂಜೆಗೆ ಹೋದಾಗ ಅಲ್ಲಿನ ಗ್ರಾಮಸ್ಥರು ಯುವಕನನ್ನು ದೇವಸ್ಥಾನದಿಂದ ಈಚೆ ಬಾ ಎಂದು ಕರೆದು ದೇವಸ್ಥಾನದ ಒಳಗಡೆ ಹೋಗಬಾರದು ಎಂದು ಧಮಕಿ ಹಾಕಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಹೇಳ್ರಪ್ಪ ಅದೇನು ಹೇಳ್ರಿ, ಇವಾಗ ಅದೇನು ಹೇಳ್ತೀರಾ ಹೇಳೋಣ. ನಾವೇನು ಹೇಳಂತ ಹೇಳ್ರಿ, ಮಾತಾಡ್ರಿ, ಅದೇನು ಮಾತಾಡ್ರಿ ಇವಾಗ. ದೇವಸ್ಥಾನ ಒಳಗೆ ಬಂದಿದ್ದು ತಪ್ಪಾಯ್ತು ನಂದು. ಏನು ತಪ್ಪು? ದೇವಸ್ಥಾನ ಒಳಗೆ ಬಂದಿದ್ದು ಏನು ತಪ್ಪಪ್ಪ? ಹಾಂ ಹೇಳ, ನೀನು ಯಾರು ಹಂಗಾರೆ ನಾನು ಒಳಗೆ ಹೋಗಂಗಿಲ್ವಾ? ನೀವ್ ಹೇಳೋಣ, ನಾನು ಒಳಗೆ ಹೋಗಂಗಿಲ್ವಾ? ನೀನು ಹೇಳೋಣ, ನಾನು ಒಳಗೆ ಹೋಗಂಗಿಲ್ವಾ? ನಾವೇನು ಮಾತಾಡಂಗಿಲ್ಲಪ್ಪ ಸ್ವಾಮಿ. ಇದ್ಯಾವುದು ರಾಮಾಂಜನೇಯ ದೇವಸ್ಥಾನ, ನಾನು ಒಳಗೆ ಹೋಗಂಗಿಲ್ವಾ? ದೇವ್ರ ಹೆಸರು ಗೊತ್ತಿಲ್ಲ ನನಗೆ. ಹೇಳೋಣ, ಇನ್ನೊಂದು ತಿರ್ಗಾಣ ಮಾತು ಹೇಳೋಣ. ಕೆಲಸ ಮಾಡಕ್ಕೆ ನಾನೇ ಮಾಡ್ಕೋಬೋದಪ್ಪ, ಹಿಂಗೆ ಕೊಟ್ಟು ಮಾಡ್ಕೊ. ಅಲ್ಲ ಹೇಳೋಣ, ದೇವ್ರ ಹೆಸರು ಗೊತ್ತಿಲ್ಲ ಅಂತ. ಅಲ್ಲ ಹೇಳಿದ್ದು ನಾನು ಒಳಗೆ ಹೋಗಿದ್ದೆ ನಾನು ತಪ್ಪು ಅಂತಂದ್ರೆ ಇವಾಗ ಹೇಳ್ರಿ ಅದೇನು ಏನು, ಅದೇ ಏನ್ ಅರ್ಥ ಮಾಡ್ಕೋಬೇಕು ಅಂತ. ಹೋಗ್ಲಿ ಆಯ್ತು, ಅದೇನ್ ಮಾಡ್ಕೊಂತ ಮಾಡ್ಕೋರಿ. ನಾನು ಏನು ಮಾಡಕ್ಕಲ್ಲ. ನೀನ್ ಮಾಡಕ್ ಬಂದಿರೋದು ನಾನ್ ಮಾಡಕ್ ಬಂದಿಲ್ಲ, ನಾನು ಬಂದಿದ್ರೆ ಏನಂದೆ ಅಲ್ಲಿ ಏನು ಕಣ ಒಳಗೆ ಹೋಗಂಗಿಲ್ಲ. ಅದೇ ನಾನು ಏನು ಕೊಳಿಕ್ ಹೋಗಂಗಿಲ್ಲ ಹೇಳು. ನಮ್ಮರು ಹೋಗ್ಯವರ ಬಿಟ್ಟವ್ರ ನನಗೆ ಗೊತ್ತಿಲ್ಲ. ಇಲ್ಲಿ ನಾನ್ ಬಂದಿದ್ದೇನೆ, ನನಗೆ ಪೂಜೆ ಮಾಡ್ಕೊಡ್ಬೇಕು ಅಷ್ಟೇ. ಅದೇ ಒಳಗೆ ಏನಕ್ಕೆ ಬರಂಗಿಲ್ಲ. ನಿನ್ನಂಗೆ ನಾವು ತಾನೆ, ನಿನ್ನಂಗೆ ನಾನು ಒಬ್ಬ ಮನುಷ್ಯ ತಾನೆ ಅಲ್ವೇ ಅಣ್ಣ. ಮತ್ತೆ ಅವನು ಒಳಗಿಂದ ಯಾಕೆ ಏನು ಕರ್ಸಿದ್ರು ನನ್ನ? ಅವ್ರು ಏನು ಒಳಪಟ್ಟಿ ಹಿಡ್ಕೊಂಡು ಕರ್ದಿಲ್ಲ, ಗೌರವಾಗ ಕರೆದ್ರು. ಏನು ಕರೆದ್ರು ಹೇಳ್ರಿ, ಅದ್ನ ಹೇಳ್ರಿ. ನೀನೇ ಕರೆದಿದ್ದು ಹೇಳು. ವರಿಕ್ ಏನು ಕರ್ದೆ? ನಿಮ್ ಜನ ಎಲ್ಲ ಒಳಗೆ ಕುಂತಿದ್ರು ತಾನೆ, ನನ್ನೇ ಯಾಕೆ ಕರ್ದೆ ಟಾರ್ಗೆಟ್ ಮಾಡಿ ನೀನು? ನಿಮ್ಮರ ಯಾರು ಮಾಡ್ಕೋರತ್ತ ನಾನ್ ಪೂಜೆ ಮಾಡಕ್ಕಾಗಲ್ಲ. ಬಂದಿದೆ ನಿಮ್ಮ ಯಾರು ಬಂದಾರೋ ಬಿಟ್ಟವ್ರು ನನಗೆ ಗೊತ್ತಿಲ್ಲ. ನಾನ್ ಬಂದಿದ್ದೀನಿ. ಮಾತಾಡ್ರಿ. ನೀನ್ ಏನ್ ಮಾಡ ಕರ್ದಿದ್ದು? ಬೆಳಿಗ್ಗೆ ಸಾಕು, ನನ್ ಫೋನ್ ನನಗೆ ಸಾಕಣ. ಸಮಸ್ಯೆ ಬೇಡ, ಪೂಜೆ ಮಾಡ್ಕೊಂಡ್ ಕೊಟ್ರಿ ನನ್ಗೆ ಅಷ್ಟೇ. ಬೇಡ, ನೀನ್ ಮಾತಾಡ್ಬೇಡ. ಇಷ್ಟ ದಿನ ಬಂದಿರೋದು ಬೇಡ ನನಗೆ. ಇವತ್ತು ಬಂದು ನಾನು ಹಿಂದೂ ಕಾಲದ್ದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮಾತಾಡ್ಬೇಡ್ರಿ. ಅಂಬೇಡ್ಕರ್ ಸಂವಿಧಾನ ಬರ್ದಿರೋದ್ರಿಂದ ಈ ಕಡೆಗೆ ಮಾತಾಡ್ರಿ. ಸಮಾನತೆ ಬೇಕು ಅಂತ ತಾನೇ. ಇವಾಗ ಪೂಜೆ ಮಾಡ್ಕೊಂಡ್ ಕೊಡ್ತೀರ ಮಾಡ್ಕೊಡಲ್ವಾ? ಅಲ್ಲೇ ಮಾಡ್ತೀರಾ ಮಾಡಲ್ವಾ? ಇವ್ ಮಾಡಲ್ವಾ? ನಾನ್ ಪೂಜೆ ಸಾಮಾನ್ ತಗೊಂಡೋಗ್ಲಾ? ಪೂಜೆಗೆ ಏನಂತ ತರ್ತಾರಲ್ಲ? ಅಲ್ಲ ನೀವೇನಂತ ತರ್ತೀರಾ? ಬೆಳ್ಳಿ ಬಂಗಾರ ತಂದಿದ್ದೀರಾ ನೀವು ಪೂಜೆಗೆ? ಅಲ್ಲ ನೀವು ಪೂಜೆ ಬೆಳ್ಳಿ ಬಂಗಾರ ತಂದಿದ್ದೀರಾ? ಅಲ್ಲ ಅಣ್ಣ, ಅಲ್ಲಿ ಹೋಗ್ಬೇಕಟ್ಟೆ. ಎಲ್ಲಾರ್ಗೆ ಒಂದೊಂದು ಫೀಡ್ ಇರ್ತೈತೆ. ಅವ್ರು ಅಲ್ಲಿಂದ ನಿಂದೇನ ನಡೆಯೋದು? ನಿಮ್ಗೆಲ್ಲ ಹೇಳ್ತೀನಿ ನೋಡ್ರಿ. ಆಯ್ತು, ಪೂಜೆ ಮಾಡ. ಇದ್ರೊಳಗಡೆ ಹೋಯ್ತೀನಿ ಅಣ್ಣ. ಇವ್ರೆಲ್ಲ ತಳ್ತಾರ ಆಚೆ. ಅವ್ನು ಯಾರ ಶಿವನಂತ ಅಂದ್ರೆ ಯಾರಣ್ಣ? ಬಂದು ಕರೀತಾನೆ. ಒಳಗೆ ಯಾಕೆ ಹೋದೆ ನೀನು? ಇವ್ರ ಜನ ಎಲ್ಲ ಒಳಗೆ ಕುಂತಾರೆ, ನಾನೇನು ಒಳಗೆ ಹೋಗ್ಬಾರ್ದು? ನೀವು ಪೂಜೆ ಮಾಡ್ಬೋದು, ನಾನು ಪೂಜೆ ಮಾಡಂಗಿಲ್ವಾ? ನಾನು ಎಲ್ಲ ಸ್ನಾನ ಮಾಡ್ಕೊಂಡು ಅಲ್ಲ, ನಾನು ನಿಮ್ಮಂಗೆ ಮನುಷ್ಯ ತಾನೆ. ಒಳಗೆ ಬರ್ಬೋದಂತ ಒಳಗೆ. ಅಣ್ಣ ನೀನ್ ಸುಮ್ಮನೆ, ನೀನ್ ಮಾತಾಡ್ಬೇಡ. ಒಂದ್ ನಿಮಿಷ ನೀನ್ ಸುಮ್ಮನೆ ಅಣ್ಣ. ಹೇಳೋಣ. ಇವ್ರು ಗೌಡ್ರು, ನಾನು ಮಾದಿಗ, ನಾನು ದಲಿತ. ನಾನು ಅದನ್ನ ಕೇಳ್ತಾ ಇಲ್ಲ. ನೀವು ಯಾಕೆ ನೀನೇ ಕರೆದಿರೋದು ನನ್ನ ಆಚೆ ಬಾ ಅಂತ ನೀನೇ ಕರೆದಿರೋದು. ಬೆಳಗ್ಗೆ ಐತಿ. ಆಯ್ತಪ್ಪ, ಬೆಳಿಗ್ಗೆ ಮಾತಾಡ್ರಮ್ಮ. ಅದೇನ್ ಕರ್ಸ್ತಾ ನಿನ್ ಕೈ ನೋಡಕ ಸುಮ್ಮ ಕುಕ. ಮಡಿಯಕ್ ಹೋಗಲ್ಲಣ್ಣ. ನನಗೆ ದೇವಸ್ಥಾನ ಪೂಜೆ ಮಾಡ್ಕೊಳ್ಳಿ. ನಾನೇ ಬೇರೆ ಇವರಾಗ ಹುಟ್ಟು ಬೆಳೆದಿಲ್ವ ನಾನು? ದೇವಸ್ಥಾನಕ್ಕೆ ನಾನ್ ವಂತಿಕೆ ಕೊಟ್ಟಿದ್ದೀನಿ. ನನ್ನ ಮನೆಯಿಂದ ನಾನು ಕೊಡ್ತಿದ್ದೀನಿ. ಮತ್ತೆ ಎಲ್ಲ ಕೊಟ್ಟಿರ್ತಾನೆ. ಮತ್ತೆ ಎಲ್ಲ
ಕೊಟ್ಟವ್ರೆ ಮತ್ ನೀವ್ ಒಳಕ್ ಮೊದ್ಲಿಂದ ಏನ್ರಿ ಹಂಗಾರೆ ನಿಮ್ಮಲ್ಲಿ ಸಂವಿಧಾನ ಬಲ್ಲಿಲ್ವಾ ದೇವ್ರ ಪೂಜೆ ಎಲ್ಲ ಮಾತಾಡ್ಬೇಕು ಎಲ್ಲ ಕಾಣ್ಬೇಕು ಇವಾಗ ಹುಡುಗ ಬಂದ ಏನ್ ತಪ್ಪಾಗುತ್ತೆ ಎಲ್ಲರಿಗೂ ಒಂದೇ ತಾನೆ ಏನು ತಪ್ಪಾಗಲ್ಲ. ಎಲ್ಲಿ ಇವಾಗ ಸಿಡಿದುರ್ಗದಾಗ ಇದೇ ತರ ಆಗಿತ್ತು ಅಲ್ಲಿ ತಪ್ಪಿವ್ರೆ ಆಂಜನೇಯ ದೇವಸ್ಥಾನ ಅಂತ ನಾನು ಹೋಗಿದ್ದೀನಿ ಸಿಡಿದುರ್ಗದ ಒಳಗೆ ಹೋಗಿದ್ದೀನಿ ಇಲ್ಲೇನಕ್ಕೆ ಬರ್ಬಾರ್ದು ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡ್ಬರ್ಬೇಕಾಯ್ತು ಹೇಳಿದ್ ವಿಚಾರ ಏನು ಇವಾಗ ನಾನೇ ಬಂದಿದ್ದೀನಿ ಸ್ವಂತವಾಗಿ ನಾನಿದ್ ಯಾಕೆ ದೇವಸ್ಥಾನ ಇದ್ದೂರಾಗ ಬಿಟ್ಟು ಗುಬ್ಲುಗಟ್ಟಿ ನಾನು ಹೋಗ್ಬೇಕಾ ಎಲ್ಲ ದೇವರು ಒಂದೇ ತಾನೆ ಒಂದೇ ಪೂಜೆ ನಮ್ಮೂರಂತ ಬಂದಿತ್ತು ಅಷ್ಟೇ ಬರಲ್ಲ ನೀವೇ ಮಾಡ್ಕೊಡ್ರಿ ಮಾಡಿದ್ವಲ್ಲ ಮಾಡ್ಕೊ